ಚೆನ್ನಾಗಿರೋ ಗಂಡ ಹೆಂಡತಿ ಮಧ್ಯೆ ಮೂರನೇವ್ರನ್ನ ಚೂ ಬಿಟ್ಟಿಲ್ಲ ಅಂದ್ರೆ ಇವ್ರ TRP ಹಾಳು ಬಿದ್ದೋಗುತ್ತಲ್ಲ. ಅದೇನ್ ಕೆಟ್ಟಣೆ ಬರ ಗುರು ನಮ್ ಟಿವಿ ಸೀರಿಯಲ್ಗಳ್ದು. ಯಾವ ಸೀರಿಯಲ್ ಆದ್ರೂ ನೋಡಿ, ಇಬ್ರಿಬ್ರು ಹೀರೋಗಳಿಗೆ ಒಂದ್ ಹೀರೋಯಿನ್ ಇರ್ಬೇಕು ಅಥವಾ ಒಂದ್ ಹೀರೋಗೆ ಇಬ್ರಿಬ್ರು ಹೀರೋಯಿನ್ ಇರ್ಬೇಕು. ಏನ್ ಸಂದೇಶ ಕೊಡ್ತಾ ಇದ್ದೀರಾ ಸಮಾಜಕ್ ನೀವು? ಬರೀ ಮನೆ ಹಾಳ ಐಡಿಯಾಗಳನ್ನೇ ಕೊಟ್ಕೊಂಡು ಹೆಂಡತಿ ಓದಿಲ್ವಂತೆ, ಫ್ಯಾಷನ್ ಸೆನ್ಸ್ ಇಲ್ವಂತೆ, ಅದಕ್ಕೆ ದೊಡ್ಡ ದೊಡ್ಡ ಮಕ್ಳಿದ್ರುನು ಇನ್ನೊಬ್ರನ್ನೋಗ್ ಮದ್ವೆ ಆಗ್ಬಿಟ್ರಂತೆ. ಒಬ್ರಿಗ್ ಮದ್ವೆ ಆಗಿದೆ ಅಂತ ಗೊತ್ತಿದ್ರು ಇನ್ನೊಬ್ರು ಯಾರೋ ಅವ್ರ ಮಧ್ಯೆ ಕಡ್ಡಿ ಅಲ್ಲಾಡ್ಸ್ ಕಲ್ ಹಾಕಕ್ ಬಂದ್ರಂತೆ. ಆಮೇಲೆ ಚಾನೆಲ್ ಅವಾರ್ಡ್ ಫಂಕ್ಷನ್ ಗಳಲ್ಲಿ ಅವಾರ್ಡ್ಗಳು ಬೇರೆ ಕೊಡೋದು, ಜನ ಮೆಚ್ಚಿದ ಮನೆ ಹಾಳ್ರು ಅಂತ. ಬರೀ ಅವ್ರಿಗೆ ಇವ್ರ ವಿಷ ಹಾಕಿ ಸಾಯಿಸೋದು, ಇವ್ರಿಗೆ ಅವ್ರ ಸುಪಾರಿ ಕೊಟ್ಟು ಸಾಯಿಸೋದು, ಇದೇ ಆಗೋಯ್ತು ನಿಮ್ ಮನೆ ಬರಗಳು. ಒಂದ್ ಎಪಿಸೋಡ್ ಅಲ್ಲಿ 1% ಒಳ್ಳೇದಿದ್ರೆ 99% ಬರೀ ಕೆಟ್ಟದೆ. ನೋಡಿ ನೋಡಿ ಜನಕ್ಕೆ ಉದ್ವೇಗ, ಆಂಗ್ಸೈಟಿ ಬಂದ್ಬಿಡ್ಬೇಕು, ನಾಳೆ ಏನಾಗುತ್ತೆ ಅಂತ. ಒಂದಷ್ಟು ಜನ ಮನೇಲಿ ಸೋಫಾ ಮೇಲೆ ಕುತ್ಕೊಂಡು ಇಂಥ ಸೀರಿಯಲ್ಗಳನ್ನ ನೋಡ್ಕೊಂಡು ನೆಗೆಟಿವ್ ಕ್ಯಾರೆಕ್ಟರ್ಗಳಿಗೆ ಶಾಪ ಹಾಕೋದ್ ಬೇರೆ. ಅವ್ರ ನೆಗದ್ ಬಿದ್ದೋಗ, ಅವ್ರ ಹಾಳಾಗ್ಲಿ, ಹಂಗಾಗ್ಲಿ ಹಿಂಗಾಗ್ಲಿ ಅಂತ. ಸೀರಿಯಲ್ಗಳು ಕಾಲ್ಪನಿಕ ಹೌದು, ಆದ್ರೆ ಬರೀ ಎಂಟರ್ಟೈನ್ಮೆಂಟ್ಗೋಸ್ಕರಲ್ಲ, ಎಜುಕೇಟ್ ಕೂಡ ಮಾಡ್ಬೇಕು. ಪ್ಯಾರೆಂಟ್ಸ್ ಜೊತೆ ಮಕ್ಳು ಕೂಡ ಕುತ್ಕೊಂಡು ಸೀರಿಯಲ್ ನೋಡ್ತಾ ಇರ್ತಾರೆ. ದೊಡ್ಡವ್ರಿಗೆ ಗೊತ್ತಾಗತ್ತೆ ಅದು ಕಾಲ್ಪನಿಕ ಅಂತ, ಮಕ್ಳಿಗೇನ್ರಿ ಗೊತ್ತಾಗುತ್ತೆ? ಎಷ್ಟೋ ಸಾಧಕರಿದ್ದಾರೆ, ಅವ್ರ ಬಯೋಗ್ರಫಿ ಇಟ್ಕೊಂಡು ಸೀರಿಯಲ್ ತೆಗಿರಿ. ಬರೀ ಅವ್ರ ಮನೆ ಇವ್ರು ಹಾಳ್ ಮಾಡೋದು, ಇವ್ರ ಮನೆ ಅವ್ರು ಹಾಳ್ ಮಾಡೋದು, ಅವ್ರ ತಲೆ ಇವ್ರು ಹೊಡಿಯೋದು, ಇದೇ ಆಗೋಯ್ತಾ? ಮನೇಲಿ ಕುತ್ಕೊಂಡು ನೋಡ್ತಿರೋ ಮಕ್ಳಿಗೂ ಏನ್ ಮೆಸೇಜ್ ಹೋಗ್ತಾ ಇದೆ ಅನ್ನೋದು ಸ್ವಲ್ಪ ಪ್ರಜ್ಞೆ ಇರ್ಲಿ.